ನೋಡೋಣ ಮತ್ತೆ ಬೆಳೆ ಮಾಡಿಲ್ಲ ನಾನೀಗ ನೀನು ವಿಡಿಯೋ ಮಾಡಿ ಹೊಡ್ತಾ ಬಿಡ್ತೀನಿ ನಾನು ಸುಮ್ಮನೆ. ಗಾಡಿ ಚಿಕ್ಕಮಂಗ್ಳೂರಿಗೆ ಲೋಡ್ ಆಗಿದೆ. ಖಾಲಿ ಹಂಗೆ ಹೋಗೋದು ನನಗಂತೂ ಆಗಲ್ಲ. ಹಂಗೆ ಹೋಗೋಕ್ಕೆ ಏನಾರ ತಿಂಡಿಗಳು ತಗೊಂಡು ತಿನ್ಕೊಂಡೆ ಉದ್ದಕ್ಕೆ ಹೋಗ್ಬೇಕು. ಯಾಕೆ ಅಂದರೆ ಹಾಡು ಸಾಂಗು ಬ್ಲಾಗ್ಗಳು ಏನೇ ಇದ್ರು ಕೂಡ ಸೈಡಲ್ಲಿ ಒಂಚೂರು ತಿಂತಾ ಇರೋದೇ ಚಂದ. ಆ ಕಾರಣಕ್ಕೆ ಹೋಗಿದ್ರೆ ಹೋಟ್ಲಲ್ಲಿ 180-190 ರೂಪಾಯಿಗೆ ಒಳ್ಳೆ ಊಟ ಮಾಡಿಕೊಂಡು ನಾನೇ ತಿನ್ಕೊಂಡು ಹೋಗೋದಿತ್ತು. ಆದರೆ ನಾನು ಬರೀ 190 ರೂಪಾಯಿಗೆ ಚಿಲ್ಲರೆ ಐಟಮ್ ತಗೊಂಡಿದ್ದೀನಿ ಎಲ್ಲಾನು. ಅಲ್ಲಲ್ಲಲ್ಲಲ್ಲ ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು ಬಲೆ ಬಲೆ. ಇನ್ನು ಊಟ ಲವನ್ ರೂಮಲ್ಲಿ ಲವಂಗ್ ಅಡುಗೆ ಮಾಡೋಕೆ ಹೇಳಿದ್ದೀನಿ ಹಾಸನದಲ್ಲಿ. ಅಲ್ಲೋಗಿ ಊಟ ಮಾಡಿಕೊಂಡು ಅವನು ಎತ್ತಾಕೊಂಡು ಚಿಕ್ಕಮಂಗ್ಳೂರು ಹೋಗ್ಬೇಕು. ನಿಮಗೆ ಇನ್ನೂ ನಾನು ಏನು ಐಟಮ್ ಅಂತ ತೋರಿಸಿಲ್ಲ, ಮುಂದೆ ತೋರಿಸ್ತೀನಿ ಬನ್ನಿ ಪ್ಲೀಸ್. ಗುರು ಅಂತೂ ಇಂತೂ ಸಿಟಿ ಗಿಟಿ ಎಲ್ಲ ಬಿಟ್ಟು ಎಲ್ಲಾನು ಬಿಟ್ಟು ನಮ್ಮ ಊರು ಅಂದರೆ ನಮ್ಮ ಹಾಸನ ಏರಿಯಾಗೆ ಬಂದಾಯ್ತು ಆಲ್ರೆಡಿ ನಾನು. ಮೊಬೈಲ್ದು ವಿಡಿಯೋ ಆ ಕಾರಣಕ್ಕೆ ಇದಾಕೆ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಒಂದು 2-3 ಕ್ಲಿಪ್ಪು ಸ್ವಲ್ಪ ಲೋ ಕ್ವಾಲಿಟಿ ಇದೆ. ಅದಾದಮೇಲೆ ಚೆನ್ನಾಗಿ ಬಂದಿದೆ ವಿಡಿಯೋಗಳು, ಇಲ್ಲ ಅಂತ ನಾನು ಹೇಳಲ್ಲ. ಪ್ಲೀಸ್ ಸ್ಟಾರ್ಟಿಂಗಲ್ಲಿರೋ ವಿಡಿಯೋಗಳೇ ಕ್ವಾಲಿಟಿ ಕಮ್ಮಿ ಇರೋದು. ನೆಕ್ಸ್ಟು ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಬಾಕಿದ್ದು. ಆ ಕಾರಣಕ್ಕೋಸ್ಕರ ಫುಲ್ ವಿಡಿಯೋ ನೋಡಿ ದಯವಿಟ್ಟು. ಥ್ಯಾಂಕ್ ಯು. ಅದಾದಮೇಲೆ ನಾನು ಅಡುಗೆ ಮಾಡೋಕ್ಕೆ ಲವಂಗ ಹೇಳಿದ್ದೀನಿ. ಲವನ್ ರೂಮ್ಗೆ ಹೋಗ್ತಾರೆ ಡೈರೆಕ್ಟಾಗಿ. ಅದಾದಮೇಲೆ ಬೆಳಗ್ಗೆ ಎದ್ದು ಅವನ ಜೊತೆ ಅವನು ಬರ್ತೀನಿ ಅಂತ ಹೇಳಿದೆ, ಆದರೆ ಬರ್ನಿಲ್ಲ. ಮುಂದೆ ನೋಡೋಣ ಬನ್ನಿ. ಪಾಪ ನಮ್ಮ ಹುಡುಗ 12 ಕಾಲಲ್ಲಿ ಅಡುಗೆ ಮಾಡ್ತಾನೆ ನಮಗೋಸ್ಕರ. ಲವ್ ಯು ಮಚಾ, ಲವ. ಹಾಸನದಿಂದ ಬೆಳಗ್ಗೆ ಈಗ 5:15 ಟೈಮು, 5:10. ಹುಡುಗನ ರೂಮಲ್ಲಿ ಉಳ್ಕೊಂಡಿದ್ದೆ. ಇವಾಗ ಹೋಗಿ ಸೈಡ್ ಹಾಕಿ ಫ್ರೆಶ್ ಆಗಿ ಬಂದಿದ್ದೆ. ಟೈಮ್ ಆಲ್ರೆಡಿ 6:15 ಅನ್ಕೋತೀನಿ. ಅವ್ರು ಫೋನ್ ಮಾಡ್ತೀವಿ ಅಂದ್ರೆ ಪುಣ್ಯಾತ್ಮರಿಂದ ಫೋನ್ ಮಾಡಿಲ್ಲ. ಅವ್ರ ಫೋನ್ಗೋಸ್ಕರ ವೇಟಿಂಗು. 6:15. ಮೊಬೈಲ್ಗಳಲ್ಲಿ ಚಾರ್ಜ್ ಇಲ್ಲ, ಫಸ್ಟ್ ಚಾರ್ಜ್ ಹಾಕ್ಬೇಕು. ಇದ್ರ ಪರವಾಗಿಲ್ಲ. ಮೇಯ್ನ್ ವಿಡಿಯೋ ಮಾಡ್ತಾರೆ, ಮೊಬೈಲಲ್ಲಿ ಚಾರ್ಜ್ ಇಲ್ಲ. ಬನ್ನಿ ಮುಂದಕ್ಕೆ ಹೋಗೋಣ. ನಾನು ಚಿಕ್ಕಮಂಗ್ಳೂರಿಗೆ ಆಲ್ರೆಡಿ ಇದು 3ನೇ ಸಲ ಗಾಡೀಲಿ ಬಂದಿರೋದು. ಇನ್ನೊಂದು ಸಲ ಮೂಡಿಗೆರೆ ಹೋಗಿದ್ದೀನಿ. ಟೋಟಲ್ 4ನೇ ಸಲ ಚಿಕ್ಕಮಂಗ್ಳೂರು ಡಿಸ್ಟಿಕ್ಕಿಗೆ. ಅದರಲ್ಲಿ ನನ್ನ ಗಾಡಿ ನಂಬರ್ ನೋಡ್ಕೊಳ್ಳಿ, K18C2180. ನಾನಿರೋದು ಕೂಡ 18ಅಲ್ಲೇ, ಅಂದರೆ ಚಿಕ್ಕಮಂಗ್ಳೂರಲ್ಲಿದ್ದೀನಿ. ನಿಮ್ಮದು ಯಾವರು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಗಾಡಿ ನಂಬರ್ನ ಕಮೆಂಟ್ ಮಾಡಿ. 10 ಅಡಿ ಐಟಮಲ್ಲಿ ನಿಂತು ಹೆಂಗೆ ಕಟ್ಟಿದ್ದೀನಿ ನೋಡೋರು, ಮಿಸ್ ಆಗಬಾರ್ದು ಅನ್ನೋ ಕಾರಣ ಕಟ್ಟಿರೋ ಸ್ಟೈಲ್ಗಳು ನೋಡೋಣ. ಇನ್ನು 2 ಸಲ ಫೋನ್ ಮಾಡಿದೆ, ಕನೆಕ್ಟ್ ಆಗ್ತಿಲ್ಲ ಅವ್ರಿಗೆ ಫೋನು. ವೆಯ್ಟ್ ಮಾಡಬೇಕು. ಲೊಕೇಶನ್ ಕಳ್ಸೋರೆ. ಇಲ್ಲೇ ಬಸ್ ಸ್ಟ್ಯಾಂಡಿಂದ 2.5 ಕಿಲೋಮೀಟ್ರ್ ಐತೆ. ಅನ್ನೋಡಿ ಹುಡುಗರು ಯಾರು ಇಲ್ಲವಂತೆ, ಬರೋದು ಲೇಟ್. ಫೋನ್ ರಿಸೀವ್ ಮಾಡ್ತೇವಂತೆ. ಆದರೆ ಇಲ್ಲಿ ಯಾರು ಕರ್ಕೊಂಬಂದು ಇಳಿಸಿ, ಇಲ್ಲ ಬರೋ ಗಂಟ ವೆಯ್ಟ್ ಮಾಡಿ ಅಂತಾರೆ. ಏನು ಮಾಡೋದು ಗೊತ್ತಾಯ್ತಲ್ಲ. ವೆಲ್ಕಮ್ ಬ್ಯಾಕ್ ಟು ಚಿಕ್ಕಮಂಗ್ಳೂರು. 10 ಗಂಟೆ ಕಾಯಕ್ಕೆ ಹೇಳಿದ್ರು ಕಸ್ಟಮರು, ಇಲ್ಲಿ ಅನ್ನೋಡಿ ಬರ್ತಾರೆ ಅಂತ. ನನಗೆ ಅಷ್ಟು ತಾಳ್ಮೆ ಇಲ್ಲ ನಿಜಾಗರು. ಆದರೆ ಮುಗಿಸಿ ಓಡ್ಬೇಕು ನಾನು. ಐಟಮ್ ವೆಯ್ಟ್ ಏನಿಲ್ಲಲ್ಲ, ಆ ಕಾರಣಕ್ಕೋಸ್ಕರ ಅನ್ಲೋಡ್ ಮಾಡಿ ಮುಗಿಸಾಯಿತು. ಇವಾಗ 8 ಗಂಟೆ. ಇನ್ನು 1-1.25 ಗಂಟೆ ಟೈಮ್ಗೆ ಡೈರೆಕ್ಟ್ ಹಾಸನಕ್ಕೆ ಹೋಗ್ಬೋದು ಅನ್ನೋ ಕಾರಣಕ್ಕೆ ಅನ್ಲೋಡ್ ಮುಗಿಸಿದ್ದೀನಿ. ಬಾಯ್ ಚಿಕ್ಕಮಂಗ್ಳೂರು. ಮತ್ತೆ ಬರ್ತೀನಿ ನಾಳೆಲ್ಲ ನಾಡಿದ್ದು. ಅಲ್ಲಿವರೆಗೂ ಟಾಟಾ ಸಾಯ. ಬಾಯ್. ಹಾಗೆ ಆಗಲೇ ಹೇಳಿದ್ರೆ ಒಂದು ಕಮೆಂಟ್ ಹಾಕ್ಬಿಡಿ. ನಮ್ಮದು K18 ಅಂದರೆ ಚಿಕ್ಕಮಂಗ್ಳೂರೇ, ನಮ್ಮೂರು ಹಾಸನ. ನಿಮ್ದು ಯಾವ ಊರು? ಹಾಗೆ ನಿಮ್ಮ ಗಾಡಿ ನಂಬರ್ ಏನು? ನಿಮ್ದು ಯಾವ ಊರು? ಹಾಗೆ ಹೇಗಿದ್ದೀರಾ ಕಮೆಂಟ್ ಮಾಡಿ. ಅಷ್ಟೇ ವಿಷಯ, ಪ್ಲೀಸ್ ಬಾಯ್. ಹೇಳಿದ್ನಲ್ವ, ಒಂದೇ ಮಲ್ಲಿ ಒಬ್ಬ ಕರಿಯ ಒಬ್ಬ ಬಿಳಿಯ. ಒಂದು ಕರಿ ಮುತ್ತಿ ಒಂದೇ ಮನೆಯಲ್ಲಿ, ಇನ್ನೊಂದು ಬಿಳಿ ಮುತ್ತಿ. ನೋಡ್ಕೊಳ್ಳಿ. ನಮ್ಮ ಗಾಡಿಗೆ ಹೊಸ ಡ್ರೈವರ್ ಹಾಕೊಂಡಿದ್ದೀವಿ. ಸಂಬಳ ಇಲ್ಲ, ಫ್ರೀ ಕೆಲಸ. ನೋಡ್ಕೊಬಿಡಿ. ಬೆಳ್ಳಗವ್ರೆ. ಆಗಲೇ ಕರಿ ಅಂತ ತೋರಿಸ್ದೆ, ಕರಿಯ ಬರಲಿಲ್ಲ. ಅದಕ್ಕೆ ಬೆಳಪ ಕರ್ಕೊಂಡ್ಬಂದಿದ್ದೀನಿ. ಬೆಳಪ ಬಂದಿರೋದಲ್ವಾ.
ಮಚ ಬೆಳ ಬೆಳಗ್ಗೆ ಬದುಕಿದ್ದೀನ ನಾವು ಬದುಕಿದ್ದೀನಿ. ನಿಮ್ಮ ಮಾವು ತೆಗಿ ಬೋಸ್ ಹೊಡಿ ಮಗನ ಬಂದಂಗೆ ಹೇಳಿ ತಿನ್ನಕ್ಕೆ ತಿಂತಾನೆ. ಕಮ್ಮಿ ತಿನ್ ಸಾಯರು ನನ್ನ ಬಾಡಿ ನೋಡಿರೋದು ದಪ್ಪ ಇದ್ದೀನಿ ನಾನು ತಿಂತೀನಿ ಅಂತ. ಬಾಬರ್ಲೆ ಚಲಿ ಅಲ್ಲಿ ಶೋಲ್ಡರ್ ನೋಡಿ ಹೆಂಗೆ ಆ ಕಡೆ ಎದ್ದಕ್ಕೆ. ಮಚ್ಚ ಪ್ರಶಾಂತ ಅಂತ ಮೊನ್ನೆ ಮಕ್ಕಳ ಶಳ್ಳಿಲಿ ಒಂದು 9 ಜನ ತೀರೋದ್ರಲ್ಲ ಡಿ ಜೆ ಎದ್ರು ಗಾಡಿ ಬಂದಿದ್ದಾಯ್ತು ಲಾರಿ. ಅದೇ ಊರು ಹುಡುಗ. ನನಗೆ ಅವತ್ತು ತುಂಬ ಭಯ ಆಗಿತ್ತು ವಿಜಯಗುರುದ್ರ. ಗಾಡಿ ಪೂಜೆ ಮಾಡಿಸೋ ಪ್ಲ್ಯಾನ್ ಯಾವುದೂ ನನ್ನ ಹತ್ರ ಇರಲಿಲ್ಲ. ಹಂಗೆ ಅದು ಅಷ್ಟು ಸ್ವಲ್ಪ ಮನಿ ಪ್ರಾಬ್ಲಮ್ ಇರೋ ಕಾರಣಕ್ಕೋಸ್ಕರ ಮಚ್ಚ ಸ್ಪಾನ್ಸರ ಎಲ್ಲದಕ್ಕೂ ಸ್ಪಾನ್ಸರ ಒಂದೇ ಗಾಡಿದು ಒಂದೇ ಬಾಡಿಗೆ ಇತ್ತು ಬೋಸ್ ಹೊಡಿಕೆ. ಅದು ಆ ಕಾರಣಕ್ಕೋಸ್ಕರ ಗಾಡಿ ಪೂಜೆ ಮಾಡಿಸ್ಕೊಂಡು ನಾವು ಅದಾದಮೇಲೆ ನಾವು ಹೋಗಿದ್ದು ಅವ್ರ ಮನೆ ಹತ್ರಕ್ಕೆ. ಮುಂದೆ ಹೇಳ್ತೀವಿ ಬನ್ನಿ. ನಾವು ಪೂಜೆ ಮಾಡ್ಸೋಕ್ಕೆ ಅಂತ ಹೋಗಿದ್ದು ದೇವರು ಮಳಲಿ ಲಕ್ಷ್ಮೀದೇವಿ ತಾಯಿ, ತುಂಬ ಪವರ್ಫುಲ್ಲು. ಆ ಕಾರಣಕ್ಕೋಸ್ಕರ ಅಲ್ಲಿಗೆ ಹೋಗಿದ್ದು ಪೂಜೆ ಮಾಡ್ಸೋಕ್ಕೆ ಅಂತ. ನಾವು ಹಾಸನಕ್ಕೆ ಬಂದು ಹಾಸನದಿಂದ ರಿಟರ್ನ್ ಮತ್ತೆ ಮಳಲಿ ಹೋಗಿ ಅಲ್ಲಿಂದ ನಮ್ಮ ಹುಡುಗನ ಊರಿಗೆ ಹೋಗಿದ್ದು ನಾವು. ನನ್ನ ಮೊದಲನೇ ಸಲ ನನ್ನ ಗಾಡಿ ಈ ದೇವಸ್ಥಾನ ಪೂಜೆ ಮಾಡ್ತಿರೋದು ಲಕ್ಷ್ಮೀದೇವಿ ದೇವಸ್ಥಾನ ಹತ್ರ. ಯಾವತ್ತೂ ಬಂದಿರಲಿಲ್ಲ ದೇವಸ್ಥಾನಕ್ಕೆ, ಮೊದಲನೇ ಸಲ ಬಂದಿರೋದು. ಖುಷಿಯಾಯಿತು, ತುಂಬ ಖುಷಿಯಾಯಿತು. ಯಾರು ಮೊದಲು ವರ್ಷದಲ್ಲಿರು ಇಲ್ಲ ಮಳಲಿ ಕಡೆ ಇದೇ ನೋಡ್ತಿದ್ರೆ ಒಂದು ಕಮೆಂಟ್ ಹಾಕ್ಬಿಡಿ, ಇನ್ನೂ ಖುಷಿಯಾಗಿತ್ತು ನಮಗೆ. ನಮ್ಮ ಡಾರ್ಲಿಂಗ್ದು ಕೂಡ ನಿಂಬೆಹಣ್ಣು ನಮ್ಮ ಭಾವನೆ ಹಾಕ್ತಿದ್ದು ಮತ್ತು ಕಾರಿಂದು ಕೂಡ ನಮ್ಮ ಭಾವ ಹಾಕ್ತಿದ್ದು. ಏನಕ್ಕೆ ನಾನು ನಮ್ಮ ಮಗ ಇಬ್ಬರು ಸ್ನಾನ ಮಾಡಿದ್ನಿಲ್ಲ, ಆ ಕಾರಣಕ್ಕೆ ಈ ಬಿಲ್ಡಿಂಗ್ಗೆ ನಾವು ಸ್ನಾನ ಮುಂಚೆ ಸ್ನಾನ ಮಾಡೋಕ್ಕೆ ಹೇಳ್ಬಿಟ್ಟಿದ್ದು. ಅವನೇ ಕೂಡ ಗಾಡಿ ಪೂಜೆ ಮಾಡಿಸಿದ್ದು, ಗಾಡಿ ಪೂಜೆ ಮಾಡಿರೋದು, ನಿಂಬೆಹಣ್ಣು ಮಾಡಿರೋದು ಎಲ್ಲ ಕೂಡ ನಮ್ಮ ಭಾವನೆ. ಥ್ಯಾಂಕ್ ಯು ಸೊ ಮಚ್ ಭಾವ. ಹಂಗೆ ನಾವು ಹೊರಟಿದ್ದು ಡೈರೆಕ್ಟು ನಮ್ಮ ಐಟಮ್ ನೋಡಾಕೊಂಡು ಸಂತೆಗೆ ನಮ್ಮ ಅರಸಿಗೋಲ್ಡ್ ರೂಟ್ ಮೇಲೆ ಹೋಗಬೇಕು. ಬೇರೆ ಆಪ್ಷನ್ ಮಾತ್ರ ಇಲ್ಲ. ಆ ಕಾರಣಕ್ಕೆ ನಮ್ಮೂರ ಮೇಲೆ ಹೋಗಿದ್ದು ತುಂಬ ಖುಷಿ ಆಯಿತು ನನಗೆ. ಯಾರಾದರೂ ದಯವಿಟ್ಟು ನಮ್ಮೂರವರು ಅರಸಿಗೋಡು ಸಂತೆ ಅಂತ ಒಳಗನಸಿಪುರ, ಚಕ್ರಪಟ್ಟಣ, ಗೊರೂರು, ಹಾಸನ ಯಾರೇ ನೋಡ್ತಾ ಇರೋದು ಮಾಡ್ತಾರೆ ಮನುಷ್ಯ ಅಂತ ಹೇಳಿ ತೋರಿಸ್ಬಾರ್ದು. ಅದಾದಮೇಲೆ ನಾವು ಡೈರೆಕ್ಟಾಗಿ ಕೆಲವು ಸಂತೆಗೆ ಬಂದು ಗಾಡಿ ತಗೊಂಡು ಬಂದು ಊಟ ಮಾಡಿರಲಿಲ್ಲ, ತುಂಬ ಹೊಟ್ಟೆ ಸಿಕ್ಕಿತ್ತು. ಆ ಕಾರಣಕ್ಕೋಸ್ಕರ ಮಸ್ಟಿನ್ಗೆ ಟ್ಯಾಕ್ಸ್ ಹಾಕಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ನಾರ್ಮಲ್ ಹೋಟ್ಲಿಗೆ ಹೋಗಿ ಒಂದು 600 ರೂಪಾಯಿ ಟ್ಯಾಕ್ಸ್ ಅಂತ ಹೊಡೆದು ಬಿರಿಯಾನಿ 3 ಬಿರಿಯಾನಿ ಮತ್ತು ಪರೋಟ, ಚಿಕನ್ ಗ್ರೇವಿ ಏನೇನೋ ತಿಂದ್ಕೊಂಡು ಮಚ್ಚನ್ ಬಿಲ್ ಹೊಡೆದಾದ್ಮೇಲೆ ಅವ್ರ ಮನೆ ಹತ್ರ ಹೋಗಿ ಇಷ್ಟ ಐಟಮ್ ಎಲ್ಲ ಇಳಿಸ್ಕೊಂಡು ಈ ಬೋಟ್ ಶೂಟಿಂಗ್ ತುಂಬ ಐಟಮ್ ಇತ್ತು. ಲೋಡ್ ಮಾಡಬೇಕಾದ್ರೆ 1 ಗಂಟೆ 2 ಗಂಟೆ ಅನ್ಲೋಡ್ ಆಗಬೇಕು. ಆ ಐಟಮು ಹಾಕೊಬಂದು ಅನ್ಲೋಡ್ ಮಾಡ್ಕೊಂಡು ಶನಿವಾರ ಸಂತೆಯಿಂದ ರುಕ್ಕಿ ನೋಡೋಕ್ಕೆ ಅಂತ ಹೋಗ್ತಾಯಿದ್ದೀನಿ. ಅಂದರೆ ನಮ್ಮೂರಿಗೆ ನನಗೆ ಅತ್ತೆ. ಈಗ ಅಲ್ಲಿ ಮುಗಿಸ್ಕೊಂಡು ಅಲ್ಲಿ ಚಿಕನ್ ಏನಾರು ತಗೊಂಡೋಗಿ ತಿನ್ಕೊಂಡು ಇನ್ನು ಕರೆಕ್ಟಾಗಿ ಒಂದು 9-9:30 ಬಿಟ್ಟರೆ ಡೈರೆಕ್ಟ್ ಮಧ್ಯರಾತ್ರಿ 1 ಗಂಟೆ 2 ಗಂಟೆ ಬೆಂಗಳೂರು. ಇಚ್ಛಾ ಟೈಮ್ ಇಲ್ಲ ಮಾತೇ ಇಲ್ಲ. ಅಣ್ಣಂಗೆ ಬೆಳಗ್ಗೆ ಇಂಟರ್ವ್ಯೂ ಬೇರೆ ಐತೆ, ಪಾಸ್ ಆಗಲಿ ಅಂತ ಬೇಡ್ಕೊಳ್ಳೋಣ. ನಾನು ಪ್ರತಿ ಸಲ ಹೋಗ್ಬೇಕಾದ್ರೆ ಹೇಳ್ಬಿಡ್ದೇನೆ ಹೋಗ್ಬೋದು. ಯಾವುದೇ ಸಲ ಹೋದ್ರೂ ತುಂಬ ಅಪರೂಪ ಏನಾದ್ರು ಎಮರ್ಜೆನ್ಸಿ ಇದ್ದರೆ ಮಾತ್ರ ಹೇಳೋದು. ಇಲ್ಲ ಅಂದರೆ ಪ್ರತಿ ಊರಿಗೂ ನಾನು ಸರ್ಪ್ರೈಸಾಗೆ ಎಂಟ್ರಿ ಕೊಡೋದು. ರೋಕೆ ಬೆಳಗಿದ್ಯಾ, ಕರಗಿದ್ಯಾ, ಅಲ್ಬಿಡು ಅಲ್ಬಿಡಮ್ಮ. ರೋಕೆ ನಾನು ಕೇಳ್ದಂಗೆ ಮನೆಗೆ ಬಂದಿದ್ದೀನಿ. ನಿಂಗೆ ಹೆಂಗೆ ಅನ್ನಿಸ್ತು? ಹೆಂಗೆ ಅನ್ನಿಸ್ತು ಹೇಳು? ಯಾರು ಆಗ್ತೇನೆ ಹೇಳು, ಹೆಂಗೆ ಅನ್ನಿಸ್ತು ನಿಂಗೆ? ಕೇಳ್ದಂಗೆ ಬಂದಿದ್ದೀನಿ. ಖುಷಿ ಆಯ್ತಾ? ಖರ್ಚು ಕಾಸ್ಕೊಂಡು ಬಂದೆ ಮಾವು ಕೊಟ್ಟನಲ್ಲಾಗ್ಲಯ್ಯ ಮಾವು ಸುಳ್ಳು 2 ಸಾವಿರ ಕೊಟ್ಟಿದ್ದೀನಿ. ನೋಡಿದ್ದೀನಿ 500 ರೂಪಾಯಿ ಅಷ್ಟೇ ಕೊಟ್ಟಿರೋದು. ಅಂದರೆ ಪಾರ್ಟ್ನರ್ಶಿಪ್ 1 ಸಾವಿರ ಇಟ್ಕೊಂಡ್ರಾ? ಅಮ್ಮ 1000 2,000 ಕೊಟ್ಟಕರಮ್ಮ. 1,000 ರೂಪಾಯಿ 2,000 ರೂಪಾಯಿ ಇದೆ ಒಂದೇ ನೋಟಾ? ಇಲ್ಲ 500 ರೂಪಾಯಿ 4 ನೋಟು. ಬರ್ರಮ್ಮ ಬಾಯ್. ನೋಡೋಣ ಮತ್ತೆ ಬೆಳೆ ಮಾಡಿಲ್ಲ ನಾನೀಗ. ನೀನು ವಿಡಿಯೋ ಮಾಡಿದ್ರೆ ಹೊಡೆದ ಬಿಡ್ತೀನಿ ನಾನು. ಸುಮ್ಮನೆ ಇದು ಬಿಡೋದು. ಕಲ್ಸಿರೋ ಸಾಕು ನೀ ಬಾವು ಕೆಚ್ಚು ಹೋಗು. ಎಲ್ಲರಿಗೂ ಕಳಿಸ್ತೀಯ ಮಾಡಿ ಹೇಳೇನಾರು ಬರಲ್ಲ ಓಟ್ ಬರೋಣ. ಈಗ ಎಲ್ಲಿ ಹೋಯ್ತೀಯಾ? ಕೊಡ ಈಗ
ಈಗ ಒಳಗೆ ನಮಗೆ ಗೊತ್ತೇ ಆಗಲ್ಲ, ನಮ್ಗೆ ವಿಡಿಯೋ ಮಾಡಕ್ಕೆ ಬರಕಲ್ಲ ನಮಗೆ. ಸರ್ ಅದೆಲ್ಲಿ ಹಿಡಿದು ನಾನು ನೋಡ್ತೀನಿ, ನೋಡೋಣ ನಂದು ಸ್ಟೋರೇಜಾ ಇಲ್ಲ ನಿನ್ನ ಮಕಾನ ಅಂತ. ಸ್ವಲ್ಪ ಬನ್ನಿ. ಟುಮ್ಮಿ 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 ನಾಯಿ ಕಟ್ಟಿ ಇಷ್ಟ ಮಗದ ಒಂದು ನಾಯಿ